ಎಂದಿಗೂ ಕೈ ಬಿಡೆನು, ನಾನು ನಿಮ್ಮನ್ನು ಎಂದಿಗೂ ತೊರೆಯೇನು. ನೀವು ನನ್ನವರು, ನೀವು ನನಗೆ ಪ್ರಿಯರು, ನೀವು ನನಗೆ ಮಾನ್ಯರು, ನೀವು ನನಗೆ ಅಮೂಲ್ಯರು ಎಂಬುದಾಗಿ ಕರ್ತನು ನಮಗಾಗಿ ವಾಗ್ದಾನ ಮಾಡಿದ್ದಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಅಳುತ್ತಿರುವವರು, ನೊಂದಲ್ಪಟ್ಟವರು, ಕೈ ಬಿಡಲ್ಪಟ್ಟವರು, ನಾನು ವೇದಿಯಲ್ಲಿ ಇದ್ದೇನೆ ಎಂದು ಹೇಳುವವರು ಯಾರಾದರೂ ಇದ್ದರೆ ನಾನು ಹೇಳ್ತೇನೆ, ಏಸಪ್ಪ ನಿಮ್ಮ ಸಂಗಡವಾಗೇ ಇದ್ದಾನೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ ಏಸಪ್ಪ ನಮ್ಮ ಮಧ್ಯದಲ್ಲೇ ಇದ್ದಾನೆ. ನಿನ್ನ ದುಃಖಗಳನ್ನು ತೆಗೆದುಹಾಕಿ ನಿನಗೆ ಆನಂದದ ಧ್ವನಿ ನಿನ್ನ ಕುಟುಂಬದಲ್ಲಿ ಉಂಟಾಗತಕ್ಕಂತೆ ಒಂದು ಅದ್ಭುತವನ್ನು ಮಾಡಲಿಕ್ಕಾಗಿ ಏಸಪ್ಪ ನಿನ್ನ ಪಕ್ಕದಲ್ಲೇ ಇದ್ದಾನೆ. ಇವತ್ತು ಮನುಷ್ಯನನ್ನು ಕೂಗಿ ಕರೆದು ನೀನು ಬಲಹೀನನಾಗಿರಬಹುದು. ಕರ್ತನ ಸಮ್ಮುಖದಲ್ಲಿ ಏಸಪ್ಪ ಎಂದು ಕೂಗಿ ಕರೆಯಿರಿ. ಕರ್ತನೆ, ನೀನೇ ನನಗೆ ಎಲ್ಲವೂ ಸ್ವಾಮಿ, ನನ್ನ ಆಶ್ರಯ ನೀನೇ ದೇವರೇ, ನನ್ನ ಇಕ್ಕಟ್ಟಿನ ಸಮಯದಲ್ಲಿ ವಿಶೇಷ ಸಹಾಯಕನು ನೀನೇ ದೇವರೇ.